ತಮ್ಮ ಪಕ್ಷದ ಮೇಲಿನ ಹಿಡಿತಕ್ಕಾಗಿ BY ವಿಜಯೇಂದ್ರ ಈಗ ಸಂಘರ್ಷಕ್ಕೆ ಏನಾದರೂ ಇಳಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಒಂದೆಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅವರ ವಿಜಯೇಂದ್ರ ಅವರ ಬಹಿರಂಗ ಕಾದಾಟ ನಡೀತಾ ಇದೆ. ಮತ್ತೊಂದೆಡೆ BY ವಿಜಯೇಂದ್ರ ವರ್ಸಸ್ ಅಶೋಕ್ ಅವರ ಶೀತಲ ಸಮರ ಆರಂಭವಾಗಿದೆ. ಪಕ್ಷದಲ್ಲಿ ಈಗ 3 ತಂಡಗಳಾಗಿದ್ದಾವೆ. ಒಂದು ನ್ಯೂಟ್ರಲಿಸ್ಟಿಕ್ ತಂಡ, ಇಲ್ಲ ನಾವು ಯಾವುದೇ ಪಕ್ಷದ ಯಾವುದೇ ಒಂದು ಬಣದ ಜೊತೆಗೆ ಇಲ್ಲ ಅಂತ ಹೇಳ್ತಾ ಇರುವಂತಹ ಒಂದು ಬಣ. ಮತ್ತೊಂದೆಡೆ BY ವಿಜಯೇಂದ್ರ ಅವರ ಬಣ, ಅದೇ ರೀತಿಯಾಗಿ ಯತ್ನಾಳ್ ಅವರ ಬಣ. ಆದರೆ ತಮ್ಮ ಸ್ಥಾನಮಾನವನ್ನು ಕಾಪಾಡಿಕೊಳ್ಳೋದಕ್ಕೆ BY ವಿಜಯೇಂದ್ರ ಈಗ ಅಖಾಡಕ್ಕೆ ಧುಮುಕಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಪಕ್ಷದ ಶಾಸಕರ ಮೇಲೆ ಹಿಡಿತಕ್ಕಾಗಿ ಇಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಅಂದರೆ ಅಶೋಕ್ ಹಾಗೂ BY ವಿಜಯೇಂದ್ರ ಅವರ ನಡುವೆ ಪೈಪೋಟಿ ನಡೀತಾ ಇದೆ. ಬಜೆಟ್ ಕೂಡ ಇರುವ ಹಿನ್ನೆಲೆಯಲ್ಲಿ ಇದೇ ಶುಕ್ರವಾರ ಶಾಸಕರ ಸಭೆ ಕರೆದಿದ್ದಾರೆ BY ವಿಜಯೇಂದ್ರ. ತಮ್ಮ ಆಪ್ತರಿಗೆ BY ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ. ಕೆಲವರಿಗೆ ಪಕ್ಷದ ಕಚೇರಿಯಿಂದ ಫೋನ್ ಬಂದರೆ ಶಾಸಕರ ಸಭೆ ಕರಿಬೇಕಾಗಿರೋದು ಪ್ರತಿಪಕ್ಷ ನಾಯಕ ಅಶೋಕ್ ಅವರು. ಈಗಾಗಲೇ ಕೆಲವು ಶಾಸಕರಿಗೆ ಪಕ್ಷದ ಕಚೇರಿಯಿಂದ ಫೋನ್ ಕೂಡ ಮಾಡಿದ್ದಾರೆ. ಆದರೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಯಾರು ವಿಪಕ್ಷ ನಾಯಕರು ಇರ್ತಾರೆ, ಯಾರು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಇರ್ತಾರೆ ಅವರು ಕರಿಬೇಕಾಗತ್ತೆ. ಶಾಸಕರನ್ನ ಕರೆದು ಯಾವ ವಿಚಾರಗಳನ್ನು ಮಾತನಾಡಬೇಕು, ಏನು ಎತ್ತ ಸರ್ಕಾರವನ್ನು ಯಾವ ರೀತಿಯಾಗಿ ಕಟ್ ಹಾಕಬೇಕು, ಯಾವ್ಯಾವ ಪ್ರಶ್ನೆಗಳನ್ನು ಮಾಡಬೇಕು, ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಚರ್ಚೆ ಮಾಡೋದಕ್ಕೆ ವಿಪಕ್ಷ ನಾಯಕರು ಈ ಸಭೆಯನ್ನು ಕರಿಬೇಕಾಗತ್ತೆ. ಶಾಸಕರ ಜೊತೆಯಲ್ಲಿ ಸಮಾಲೋಚನೆ ಮಾಡಬೇಕಾಗತ್ತೆ. ಆದರೆ BY ವಿಜಯೇಂದ್ರ ಸಭೆ ಕರೆದಿದ್ದಾರೆ. ತಮ್ಮ ಸಮ್ಮುಖದಲ್ಲಿ ಸದನದಲ್ಲಿ ಚರ್ಚೆ ನಡೆಸಬೇಕಾದಂತಹ ವಿಷಯಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಚರ್ಚೆ ಮಾಡಬೇಕಾಗತ್ತೆ. ಪ್ರತಿ ಬಾರಿ ಪ್ರತಿಪಕ್ಷ ನಾಯಕರೇ ಪಕ್ಷದ ಶಾಸಕರ ಒಂದು ಸಭೆ ಕರೆಯುವಂತಹ ವಾಡಿಕೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗಲೂ ಕೂಡ ವಿಪಕ್ಷ ನಾಯಕರೇ ಸಭೆ ಕರೀತಾರೆ. ಆದರೆ ಪ್ರತಿಪಕ್ಷ ನಾಯಕರ ಗಮನಕ್ಕೇನೆ ತರದೆ ಶಾಸಕರ ಒಂದು ಸಭೆ ಕರೆದಿದ್ದಾರೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಹೀಗಾಗಿ BY ವಿಜಯೇಂದ್ರ ಹಾಗೂ ಅಶೋಕ್ ನಡುವೆ ಎಲ್ಲೂ ಕೂಡ ಸಮನ್ವಯತೆ ಇಲ್ಲ ಅನ್ನುವಂಥದ್ದು ಈಗ ಸಾಬೀತಾಗ್ತಾ ಇದೆ. ಇನ್ನು BJP ನಾಯಕರಲ್ಲಿ ಪರಸ್ಪರ ಸಮನ್ವಯತೆ, ಹೊಂದಾಣಿಕೆ, ಒಗ್ಗಟ್ಟು ಇದು ಯಾವುದೂ ಕೂಡ ಇಲ್ಲ, ಒಗ್ಗಟ್ಟಿನ ಕೊರತೆ ಕೂಡ ಇದೆ ಅನ್ನುವಂತಹ ಒಂದು ಮಾತುಗಳು ಈಗ ಸಹಜವಾಗಿ ಬೆಳಕಿಗೆ ಬರ್ತಾ ಇದೆ. ಅದಕ್ಕೆ ಒಂದು ಪುಷ್ಟೀಕರಣ ಕೂಡ ಸಿಗ್ತಾ ಇದೆ. ಯಾಕಂದರೆ ವಿಪಕ್ಷ ನಾಯಕರು ಕರಿಬೇಕಾಗಿದ್ದಂತಹ ಸಭೆಯನ್ನು BY ವಿಜಯೇಂದ್ರ ಅವರು ಕರೀತಾರೆ. ಅದು ಕೂಡ ವಿಪಕ್ಷ ನಾಯಕರಿಗೆ ಗೊತ್ತಿಲ್ಲದೆ ಕರೀತಾರೆ ಅನ್ನುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಹೈಕಮಾಂಡ್ ಒಂದೆಡೆ ಕಣ್ಣು ಮುಚ್ಚಿ ಕುಳಿತಿದೆ, ಮತ್ತೊಂದೆಡೆ ಶಿಸ್ತಿನ ಪಕ್ಷದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಆರೋಪ ಮಾಡ್ತಾ ಇತ್ತು ಅದೇ ರೀತಿಯಾಗಿ 3 ಬಣಗಳಾಗಿ 6 ಬಾಗಿಲಾಗಿ ಹೋಗ್ತಾ ಇದೆ. ಇದು ವಿಪಕ್ಷ BJP ನಾಯಕರ ಗಮನಕ್ಕೆ ಇಲ್ವಾ, ಹೈಕಮಾಂಡ್ ನಾಯಕರ ಗಮನಕ್ಕೆ? ಅದೇ ರೀತಿಯಾಗಿ ಪಕ್ಷ ಈಗ ಒಗ್ಗಟ್ಟಿನ ಕೊರತೆಯನ್ನು ಎದುರಿಸ್ತಾ ಇದೆಯಾ ಅಂತ? ಪ್ರಶ್ನೆ ಮತ್ತೊಮ್ಮೆ. ಈಗ BJP ಪಕ್ಷದಲ್ಲಿ ಬಣ ಇರುವಂಥದ್ದು ಬಹಿರಂಗವಾಗಿ ಬೆಳಕಿಗೆ ಬರ್ತಾ ಇದೆ. ಈಗ ಪಕ್ಷದಲ್ಲಿ 6 ಬಾಗಿಲಾಗಿರುವಂತಹ ವಿಚಾರ BJP ಹೈಕಮಾಂಡ್ಗೆ ಗೊತ್ತಿಲ್ವಾ, ಹೇಗೆ ಅಂತ? ಬಿಜೆಪಿಯ ಬಣ ರಾಜಕಾರಣದ ಸ್ವರೂಪಗಳು ಬದಲಾಗ್ತಾ ಇದೆ, ಹಾಗೆ ಅಲ್ಲಿನ ಒತ್ತಡಗಳು ಕೂಡ ಅಲ್ಲಿಗೆ ಅರ್ಥ ಆಗ್ತಾ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವೆಲ್ಲವನ್ನು ಕೂಡ ನಿಭಾಯಿಸುವಂತ ಸನ್ನಿವೇಶವನ್ನ ಪಕ್ಷದ ವರಿಷ್ಠರು ತೋರಿಸ್ತಿದ್ದಾರೆ ಅನ್ನುವಂತ ಮಾತು ಈಗ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇವತ್ತು ರಾಜ್ಯಾಧ್ಯಕ್ಷರು ಕೂಡ ಅದೇ ನಿಟ್ಟಿನಾದಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಕ್ಷದೊಳಗಿನ ಎಲ್ಲಾ ಸಮಸ್ಯೆಗಳನ್ನ ನಮ್ಮ ವರಿಷ್ಠರು ಬಗೆಹರಿಸ್ತಾರೆ, ಕೆಲವೇ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿ ಆಗ್ತದೆ, ಪಕ್ಷದೊಳಗಿನ ಎಲ್ಲರೂ ಕೂಡ ಕಲಿತ ಪಕ್ಷ ಸಂಘಟನೆ ಮಾಡುವಂತ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿನ ಗೊಂದಲಗಳು ಕೇವಲ ಮಾಧ್ಯಮಗಳಿಗೆ ಅಷ್ಟೇ ಸೀಮಿತ ಆಗಿರೋದು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಪಕ್ಷದೊಳಗಿನ ಎಲ್ಲ ಪ್ರಕ್ರಿಯೆಗಳು ಉಳಿದ ರಾಜ್ಯಗಳಲ್ಲೂ ಬಾಕಿ ಇದೆ, ಅದಾದ ತಕ್ಷಣ ನಮ್ಮಲ್ಲೂ ಆಗುತ್ತೆ, ಕೆಲವೊಂದಷ್ಟು ಕಾರಣಗಳಿಂದ ಅದು ವಿಳಂಬ ಆಗಿದೆ ಅನ್ನೋದನ್ನಷ್ಟೇ ಹೇಳಿದ್ದಾರೆ. ಅಂದ್ರೆ ಒಟ್ಟಾರೆ ಬಿಜೆಪಿ ಈ ಬಣ ರಾಜಕಾರಣದ ಸಮಸ್ಯೆಗಳು ಕೂಡಲೇ ಬಗೆಹರಿತದೆ, ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪಕ್ಷದ ಪ್ರಮುಖರು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ದಾರೆ. ಉಳಿದಂತೆ ಭಿನ್ನರ ಸಭೆ ಅನ್ನೋದನ್ನ ಪ್ರತ್ಯೇಕವಾಗಿ ಗುರುತಿಸಬೇಡಿ, ಅವರು ಸಭೆ ಮಾಡ್ತಿರೋದು ಪಕ್ಷ ಸಂಘಟನೆಗಾಗಿ, ಪಕ್ಷ ಬಲಗೊಳಿಸುವ ನಿಟ್ಟಿನಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ಅಡೆತಡೆಗಳು ಎದುರಾಗಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ತಮ್ಮ ವಿರುದ್ಧ ನಿಂತವರಿಗೂ ಕೂಡ ಪಕ್ಷದ ವರಿಷ್ಠರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ. ಸಂತೋಷ್.